ಕರ್ಣ, ಕುಲಹೀನರಲ್ಲಿ ಕಂಡು ಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಇರುವವ ಕರ್ಣ? ಯೋಚಿಸಿ ನೋಡು. ನಾನೆಂಬ ಓರ್ವ ಸೂತನೆಂಬ ವಿಚಾರವು ಇಡೀ ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಪರಮಾತ್ಮ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಶ್ರೇಷ್ಠವಾದ ಚಂದ್ರವಂಶವು ನನ್ನ ವಂಶವೇ. ಹೌದು ಕರ್ಣ, ಕುಂತಿದೇವಿ ಜನನಿ. ಪರಮಪತಿವ್ರತೆಯಾದ ಕುಂತಿದೇವಿಯು ನನ್ನ ಜನನಿಯೇ. ಆ ಸೂರ್ಯದೇವನ ನಿನ್ನ ಜನಕ. ಸರ್ವ ಜಗತ್ತನ್ನು ಬೆಳಗುವ ಆ ಸೂರ್ಯದೇವನು ನನ್ನ ಜನಕನೇ. ಹೌದು ಕರ್ಣ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಏನು? ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ? ಪರಮಾತ್ಮ, ನೀವು ಹೇಳುತ್ತಿರುವುದು ಆಶ್ಚರ್ಯವಾಗಿರುವುದು. ಓಹೋ, ಮರೆತಿದ್ದೇನೆ. ಈಗ ಯುದ್ಧ ಕಾಲವು. ಪಾಂಡವರ ತಲೆಕಾಯಿಲೆಂದು ನನ್ನನ್ನು ವಂಚಿಸುತ್ತಿರುವೆ ಮಾಧವ. ಕರ್ಣ, ದಿವ್ಯ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜನೆನಿಸಿಕೊಂಡು ರಾಜ್ಯಭಾರ ಮಾಡಬೇಕಾಗಿರುವ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ ಕರ್ಣ.
ಮಾಡಿದ ಪಕ್ಷದಲ್ಲಿ ಅವರೊಡನೆ ಹೋರಾಡಿದರೆ ರಮರಾದಿ ನರಕ, ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂದು. ಪರಮಾತ್ಮ, ಸಮರೋತ್ಸವದಲ್ಲಿ ಉತ್ಸವಭರಿತನಾಗಿದ್ದ ನನಗೆ ಎಂತಹ ಉಭಯ ಸಂಕಟವನ್ನು ತಂದೊಡ್ಡಿದೆ ದೇವ. ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಏನಿರುವುದು ದೇವ? ಕಾರಣ, ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥರಿದ್ದಾಗ ದುರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದರು. ಅವುಗಳು ಫಲಿಸುವುದಿಲ್ಲವೋ ಎಂಬ ಸಂಶಯವನ್ನು ಪಟ್ಟು ಮೊದಲನೇ ಮಂತ್ರವಾದ ಆ ಸೂರ್ಯದೇವನ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ ಕರ್ಣ. ಲೋಕಾಪವಾದಕ್ಕೆರೆದ ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆವಾಗ ನೀನು ಸೂತರ ಕೈಗೆ ಸಿಕ್ಕಿದೆ. ಅವರು ನಿನ್ನನ್ನು ಬಹಳ ಮಮತೆಯಿಂದ ಪ್ರೀತಿ ಸಾಕಿ ಸಲಹಿದರು ಕರ್ಣ. ಈಗಲೂ ನೀನು ನನ್ನ ಸಂಗಡ ಬಾ. ಪರಮಾತ್ಮ, ಆ ಪಾಂಡವರು ಕೌರವರನ್ನು ನಿನ್ನ ಪಾದದ ಕೆಳಗೆ ಬೀಳಿಸುವೆನು. ಅವರಿಂದಲೂ ಸಾವಂತ ರಾಜನಿಂದಲೂ ಓಲೈಸಿಕೊಂಡು ರಾಜಭಾರ ಮಾಡಿಕೊಂಡಿರುವಂತೆ ಕರ್ಣ, ಬಾ. ಪರಮಾತ್ಮ, ಸ್ವಾಮಿ ಭಕ್ತನಾದ ನನಗೆ ಸಾಮ್ರಾಜ್ಯವೇದಕ್ಕೆ ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ಕುಲದವನು, ಈನ ಕುಲದವನು ಎಂದು ಹೀಯಾಳಿಸಿದ್ದರಲ್ಲ, ಅವರಿಗೆ ನಾನು ಇಂಥವನೇ ಎಂಬ ವಿಚಾರವು ತಿಳಿಯದೇ ದೇವ? ತಿಳಿಯದು ಕರ್ಣ, ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ಪರಮಾತ್ಮ ಆ ಕರ್ಣನಾರು, ಆ ಕರ್ಣನನ್ನು ನೋಡಿದಾಗಲೆಲ್ಲ ನನ್ನ ಮನಸ್ಸಿನಲ್ಲಿ ಮರುಕ ಉಂಟಾಗುತ್ತಿದೆಯಲ್ಲ ಎಂದು ಕೇಳುತ್ತಿದ್ದರು. ಆಗಲೂ ಸಹ ನಾನು ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿರಲಿಲ್ಲ. ಇದೀಗ ನಾನು ಆಕೆಗೆ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಬಂದಿರುವೆನು. ಆಕೆಯು ಬಹಳ ಸಂತೋಷದಿಂದ ನಿನ್ನನ್ನು ನೋಡಲು ಗಂಗಾ ನದಿ ತೀರಕ್ಕೆ ಬರುತ್ತಿರುವಳು. ಅವಳ ಮನಸ್ಸನ್ನು ನೋಯಿಸಬೇಡ ಕರ್ಣ, ಅವಳನ್ನು ಸಂತೋಷಪಡಿಸು. ನಾನಿನ್ನು ಬರಲೇ ಕರ್ಣ? ಆಗಬಹುದು ದೇವ. ಕರ್ಣ, ಪರಮಾತ್ಮ, ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿಯಿಂದ ಪಾರು ಮಾಡಿದ್ದೇನೆ. ನೀನು ಯಾರನ್ನು ಸೇರಬೇಕೋ ಯಾರನ್ನು ಬಿಡಬೇಕು ಅದು ನಿನಗೆ ಬಿಟ್ಟ ವಿಚಾರ. ನಾನಿನ್ನು ಬರಲೇ ಕರ್ಣ? ಆಗಬಹುದು ದೇವ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡ್ತಕ್ಕಂಥವನು. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ನನ್ನ ಧರ್ಮರಾಯನು ನನ್ನ ಸಹೋದರರೇ. ಸಾವಿರ ಆನೆಬಲವುಳ್ಳ ರುದ್ರಾಂಶ ಸಂಬೋಧನಾದ ಆ ಭೀಮಸೇನನು ನನ್ನ ಸಹೋದರರೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿ ಇವರು ನನ್ನ ಜನನೇ ಜನಕರೇ.
ಪರಶುವಿನೊಡನೆ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದು ದಶ ನಾಮಗಳಿಂದಲೂ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿಯನ್ನು ಏರಿರುವ ಆ ನನ್ನ ಪರಮ ವೈರಿ ಅರ್ಜುನ, ಅವನು ನನ್ನ ಸಹೋದರನೇ. ಅರ್ಜುನ, ನಿನ್ನ ತಲೆ ಕಡಿಯುವುದಾಗಿ ಶಪಥವನ್ನು ಮಾಡಿರುವೆ. ರಣರಂಗದಲ್ಲಿ ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಅರ್ಜುನ, ಏ ಪಾಪಿ ಕರ್ಣ, ಪಾಂಡುಪುತ್ರನಾದ ನೀನು ಪಾಂಡವರನ್ನು ತಲೆ ಕಡಿಯಲು ಹೊರಟಿರುವೆಯಾ? ಆನಂದ ಮಂಸಲ್ಕಾಗದೆ ಆತನ ಘೋರ ಶರಕೆ ಗೊತ್ತಾಗದೆ ಏನನ್ನು ಯೋಚಿಸುವಂತಿದೆಯಲ್ಲ? ಒಂದು ವೇಳೆ ರಾಜ್ಯಸಭೆಯಲ್ಲಿ ನಡೆದ ವಿಚಾರವಾಗಿ ಈ ರೀತಿ ಯೋಚಿಸುತ್ತಿರಬಹುದೇ? ಶಕುನಿ, ರಾಜ್ಯಸಭೆಯಲ್ಲಿ ನನ್ನ ವಿಚಾರವೇ? ನಾನು ನಂಬುವುದಿಲ್ಲ ಶಕುನಿ. ನಂಬು ಅಂಗರಾಗ, ನಂಬು. ಕೌಂಡನ ಉದಾರ ಹೃದಯವಂತರಿದ್ದ ಕೌರವರು ನಿರ್ಭಯದಿಂದ ಈ ರೀತಿ ಮಾತನಾಡಲು ಯೋಚಿಸುವುದಿಲ್ಲ. ದುರ್ಯೋಧನನು ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ಈ ವಿಷಯದಲ್ಲಿ ಕುವಾರ್ಥ ಶಬ್ದಗಳನ್ನು ಆಡುವುದು ಇನ್ನಿಲ್ಲ. ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖ ಗೊತ್ತೇ. ಶಕುನಿ, ನೀನು ಹೇಳ್ತಿರೋ ಮಾತನ್ನು ಕೇಳಿದರೆ ನನ್ನ ರಕ್ತವು ಕುದಿಯುತ್ತಿರುವುದು. ಇದಕ್ಕೆಲ್ಲ ಕಾರಣ ನನ್ನ ರಕ್ತವು ಕುದಿಯುತ್ತಿರುವುದು. ಅಲ್ಲಿ ಏನು ನಡೆಯಿತು? ಮರಮಾದಿದೆ ನನ್ನೊಡನೆ ಶಕುನಿ. ರಾಜ್ಯಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಅವನಾಗ ಅತಿಯ ಹೆಬ್ಬುಲಿಯಂತೆ ಆರ್ಭಟಿಸಿದ್ದ. ಕ್ರೋಧದಿಂದ ಬುದ್ಧಿಬೋಧವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷದವನೆಂದು ಕೊನೆಗೆ ಸಮಸ್ತ ಸಾಮಂತರಿಗೂ ಯುದ್ಧಕ್ಕೆ ಸಿದ್ಧರಾಗುವಂತೆ ಆಜ್ಞೆ ಮಾಡಿದನು. ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನ ಇಚ್ಛೆಯನ್ನು ಪ್ರಕಟಿಸಿದನು. ಆಗ ಕುರುಪಿದ ಭೀಷ್ಮರು ಏನು ಹೇಳಿದರು ಶಕುನಿ? ಎಂದ ರೀತಿ ಹೇಳಿರಲಾರ. ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು. ಕರ್ಣ, ಈ ಕರ್ಣನು ಎಂದಿಗೂ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ. ನನ್ನಲ್ಲಿದ್ದ ದುರ್ಯೋಧನಲ್ಲಿ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರಾರು ಶಕುನಿ? ಕೃಷ್ಣನೊಡನೆ ಹೋದೆ ಅಷ್ಟೇ. ಹೋದೆ. ಅದನ್ನು ಭೀಷ್ಮನು ದುರ್ಯೋಧನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿ ನುಡಿಗಳಿಗೆ ನೀನು ವಶವಾದೇನೋ ಎಂದು ದುರ್ಯೋಧನನ ಸಂದೇಹ. ಕುರುಕುಲಾರಸರಿಗೆ ಈ ಕರ್ಣನ ಸ್ವಾಮಿ ನಿಷ್ಠೆಯ ಮೇಲೆ ಸಂದೇಹವೇ ಶಕುನಿ? ಆದರೆ ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವು ತಿಳಿಯದ ಹೊರತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕೊಡಕೂಡದೆಂಬ ನಿರ್ಧಾರವಾಯಿತು. ಇದಕ್ಕೆಲ್ಲ ಕಾರಣ ಭೀಷ್ಮರು ತಾನೇ? ಯಾರಾದರೂ ಆಗಲಿ, ಕೆಲವರು ನಿನ್ನನ್ನು ಸಭೆಯಲ್ಲಿ ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ. ಏನು ಹೇಳಿದರು ಶಕುನಿ? ಆ ದುರ್ವಾರ್ತೆಗಳನ್ನು ನಾನು ನುಡಿಯಲಾರೆ. ಅದೇನೆಂದು ಹೇಳು. ಎತ್ತವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದವನಿಗೆ ಸ್ವಾಮಿ ಭಕ್ತಿಯಲ್ಲಿದು ಎಂದು ನಿಂದಿಸಿದರು. ಸೂತಕುಲ 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 ಸೂತಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದು ಶಕುನಿ. ಚಿಕ್ಕಂದಿನಲ್ಲಿ ಮಕ್ಕಳು ಸಹ ನನ್ನ ಜೊತೆ ಆಟವಾಡಲು ಬರುತ್ತಿರಲಿಲ್ಲ.
ನನ್ನನ್ನು ಮುಟ್ಟಿದರೆ ದೋಷವೆಂದು ತಿಳಿದಿದ್ದರು. ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ವಿಲಾತನಲ್ಲಿ, ಏ ಪರಮಾತ್ಮ, ನನ್ನನ್ನು ಏಕೆ ಸೂತಕುಲದಲ್ಲಿ ತಳಿದೆ ಎಂದು ವಿನಂತಿಸುತ್ತಾ ಅಳುತ್ತಿದ್ದೆ. ಆಗ ಕೆಲವು ದಿನಗಳು ಕಳೆದವು. ದೈವಾನುಕೂಲದಿಂದ ರಾಜಸಭೆಯ ಸ್ಥಾನಮಾನವೂ ದೊರೆತವು. ಈಗ ನಾನು ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕನಾಗಿದೆ. ಈಗಲೂ ಸಹ ನನ್ನ ಜನ್ಮದ ದುಷ್ಟಭೂತವು ಬಿಟ್ಟಿಲ್ಲ ಶಕುನಿ. ಪ್ರತಿಷ್ಠಾಪನದ ಆರ್ಯರು ತಮ್ಮ ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ. ಕರ್ಣ, ದುರ್ಯೋಧನು ನಿನ್ನ ಸ್ನೇಹವನ್ನು ನಿರಾಕರಿಸಿದ್ದ ಪ್ರತಿಕಾರ ನಿನ್ನ ಕೈಯಲ್ಲಿರುವುದು. ಅದೇನದು ಪ್ರತಿಕಾರ? ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಅಸ್ತ್ರದಾನ ಮಾಡುವುದಿಲ್ಲವೆಂದು ಶಪಥ ಮಾಡು. ಆಗ ತಿಳಿದು ಕರ್ಣನ ಅಸ್ತ್ರ ಕೌಶಲದ ಅಭಾವವು ಎಂಥ ಅನರ್ಥಕಾರಿ ಎಂಬುದು. ಶಕುನಿ, ಎಲ್ಲರೂ ಯುದ್ಧದಲ್ಲಿ ತಲ್ಲೀನರಾಗಿರುವಾಗ ನಾನು ಏಡಿಯಂತೆ ಕುಳಿತು ಹೇಗೆ ಕುಳಿತುಕೊಳ್ಳಲಿ? ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದಿಂದ ಅವಮಾನಿತವಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣ ಮಾಡು. ಭೀಷ್ಮ, ದ್ರೋಣ, ಶಲ್ಯಾದಿಗಳನ್ನು ಇದಕ್ಕಿಂತ ಹೆಚ್ಚಿಗೆ ಅಪಮಾನ ಮಾಡಲು ಯೋಚಿಸುವುದು. ಕುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನ ಈ ವಿಚಾರದಲ್ಲಿ ತಾಟಸ್ಥ್ಯ ಭಾವವನ್ನು ವಹಿಸುವನು. ಚೆನ್ನಾಗಿ ವಿಚಾರ ಮಾಡು ಅಂಗಾಧಿಪತಿ. ಶಕುನಿ, ದುರ್ಯೋಧನಿಗೆ ನನ್ನಲ್ಲಿ ವಿಶ್ವಾಸವಿಲ್ಲದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಭೀಷ್ಮರು ಯುದ್ಧದಲ್ಲಿ ಪರಾಜಿತರಾಗುವವರೆಗೂ ನಾನು ಅಸ್ತ್ರಧಾರಣ ಮಾಡುವುದಿಲ್ಲ ಶಕುನಿ. ಇದೇ ನನ್ನ ಶಪಥ. ಏನು ಶಪಥವೇನು? ಶಪಥವೇನು ಕರ್ಣ? ಕರ್ಣ, ಶಪಥವೇನು? ಎಲ್ಲೆಲ್ಲೋ ಹುಡುಕಿದ್ದೀನಲ್ಲ ನಿನ್ನ. ಬಂದು ಎಷ್ಟು ಹೊತ್ತಾಯಿತು ಕರ್ಣ? ಮಿತ್ರ, ನಾನು ಬಂದು ಬಹಳ ಹೊತ್ತಾಗಲಿಲ್ಲ. ನಾನು ಇಲ್ಲಿ ಒಂದು ಕ್ಷಣವೂ ನಿಲ್ಲುವುದಿಲ್ಲ. ಶಪಥವೇನೆಂದು ನಿನಗೆ ಕರ್ಣ, ನಿಲ್ಲು. ನಿನಗೆ ಆಶ್ಚರ್ಯವಾದ ವಿಚಾರ ಇರುವುದು. ನಿಲ್ಲು. ನನಗೆ ಆಶ್ಚರ್ಯವಾದ ವಿಚಾರವಿಲ್ಲಿದೆ ಮಿತ್ರ. ಆರ್ಯರ ಪದತಲದಲ್ಲಿ ಪಶುಗಳಂತೆ ಜೀವಿಸುವ ನಮಗೆ ಸಂತೋಷದ ಸುದ್ದಿಯಲ್ಲಿಲ್ಲ ಮತ್ತು. ಕರ್ಣ, ನಿಲ್ಲು. ನಿಲ್ಲು ಕರ್ಣ, ನಿಲ್ಲು. ಮಾವ, ಏನು ಮಾವ? ಕರ್ಣನಿಗೆ ಸೈನ್ಯಾದಿ ಪಟ್ಟವನ್ನು ಕೊಡಬೇಕೆಂದು ಅಂದುಕೊಂಡಿದ್ದನಲ್ಲವ, ಆ ಕರ್ಣನು ಹೋಗೇ ಬಿಟ್ಟನಲ್ಲ. ಕರ್ಣನಿಗೆ ಸೇನಾಧಿಪತ್ಯವೇ ಇದೇನು ಕೊರಿಯಾಸಿವೆ ಕೌರವೇಶ್ವರ? ಯಾಕೆ ಮಾವ? ಏಕ ಮಾವ? ಅವನು ವೀರಪುತ್ರನಲ್ಲವೋ? ಇರಬಹುದು. ಆದರೆ ಅವನು ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಎಷ್ಟು ಜನ ಅವಮತರಾಗುವಂದು ಯೋಚಿಸುವೆಯಾ? ಭಾರ್ಗವ ವಿಜಯನಾದ ಭೀಷ್ಮ, ಶಸ್ತ್ರಾಚಾರ್ಯರಾದ ದ್ರೋಣ, ಅಶ್ವತ್ಥಾಮ, ಶಲ್ಯ, ಕೃತವರ್ಮ ಇಂಥ ಉತ್ತಮ ವರ್ಣದ ಮಹಾರಥಿಕರನ್ನು ಬಿಟ್ಟು ಕುಲದಲ್ಲಿ ಹುಟ್ಟಿದವನಿಗೆ ಸೇನಾಧಿಪತ್ಯವೇ? ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ಎಂತ ಅನರ್ಥಕಾರಿ ಎಂಬುದನ್ನು ನೀನು ಮರೆಯಬೇಡ. ಅದಲ್ಲದೆ ಭೀಷ್ಮನು ಪರಾಜಿತನಾಗುವವರೆಗೂ ಅಸ್ತ್ರದಾನ ಮಾಡುವುದಿಲ್ಲವೆಂದು ಕರ್ಣನು ಈಗ ತಾನೇ ಶಪಥ ಮಾಡಿದನು. ನೀನೀಗ ಸೇನಾಧಿಪತ್ಯವನ್ನು ವಹಿಸಿದರೆ ಅವನ ಶಪಥವನ್ನು ಮೀರಿ ನಿರ್ವಹಿಸುವಂತಿಲ್ಲ. ಭೀಷ್ಮಾದಿಗಳು ಕೋಪಗಳು. ಇದರಿಂದ ನಿಧಾನವಾಗಿ ಯೋಚಿಸು ಕುರುರಾಜ. ಮಾಡುವುದು ಮಾವ? ಈಗಲೇ ಸೇನಾಧಿಪತ್ಯವನ್ನು ಅಂಗೀಕರಿಸಿ ಭೀಷ್ಮನನ್ನು ಪ್ರಾರ್ಥಿಸು. ಯುದ್ಧವು ಸನ್ನಿಹಿತವಾಗಿರುವುದು, ಚಿಂತಿಸಲು ಸಮಯವಿಲ್ಲ. ಈಗಲೇ ಹೋಗಿ ಕುರುಪಿತಾಮಹನನ್ನು ನೋಡು. ಬಾ ಮಾವ, ಹೋಗೋಣ. ಬಾ ಮಾವ.